ಸಾಕ್ಷಾತ್ ವೇದಗಳಿಗೆ ವ್ಯಾಖ್ಯಾನವನ್ನು ಮಾಡಿದ್ದಾರೆ. ವೇದಗಳು ಅಂತಂದ್ರೆ ನಮ್ಮ ಭಾರತದ ಜಗತ್ತಿನ ಭಾರತದ ಕೇವಲ ಭಾರತ ಮಾತ್ರವಲ್ಲದೇನೆ ಇಡೀ ಜಗತ್ತಿನ ಸಂವಿಧಾನ ರೂಪವಾಗಿರತಕ್ಕಂಥದ್ದು. ಅಂತಹ ವೇದಗಳಿಗೆ ವ್ಯಾಖ್ಯಾನವನ್ನು ಮಾಡಬೇಕಾದ್ರೆ ಜೀವೋತ್ತಮರಾದ ವಾಯುದೇವರೇ ಬಹಳ ನಿಧಾನವಾಗಿ ವ್ಯಾಖ್ಯಾನವನ್ನು ಮಾಡ್ತಾರಂತೆ. ಯಾಕೆ ಅಂದರೆ ವೇದಗಳನ್ನು ಅರೆತಷ್ಟೂ ಕೂಡ ಅದರಿಂದ ಭಗವಂತನ ಗುಣಗಳು ಅಪಾರವಾಗಿ ಹೊರಹೊಮ್ಮತಕ್ಕಂತಹದ್ದು. ಆದ್ದರಿಂದ ಸುಧಾವತಿ ಎಂಬುದಾಗಿ ವೇದಗಳಿಗೆ ನಿಧಾನವಾಗಿ ವ್ಯಾಖ್ಯಾನವನ್ನು ಮಾಡ್ತಾ ಅನೇಕ ಅರ್ಥಗಳನ್ನು ತಾವು ಆವಿಷ್ಕಾರವನ್ನು ಮಾಡ್ತಾರೆ ಶ್ರೀಮದಾಚಾರ್ಯರು. ಅದು ಜೀವೋತ್ತಮರಾದ ವಾಯುದೇವರು. ಅವರ ಸಂಪೂರ್ಣ ಅನುಗ್ರಹಕ್ಕೆ ಪಾತ್ರರಾದಂತಹ ರಾಘವೇಂದ್ರ ಗುರು ಸಾರ್ವಭೌಮರು ಕೂಡ ಮಂತ್ರಾರ್ಥ ಮಂಜರಿ, ಉಪನಿಷತ್ ಖಂಡಾರ್ಥವೇ ಮೊದಲಾದಂತಹ ಗ್ರಂಥಗಳಿಂದ ನೇರವಾಗಿ ವೇದಗಳಿಗೆ ವ್ಯಾಖ್ಯಾನವನ್ನು ಮಾಡುವಂತಹ ಒಂದು ದೊಡ್ಡ ಸೌಭಾಗ್ಯ ಪ್ರಾಪ್ತವಾಗಿದೆ ಅಂತಂದರೆ ಅದು ವಾಯುದೇವರ ವಿಶೇಷವಾದ ಸನ್ನಿಧಾನದಿಂದಲೇ ಆ ಪ್ರಾಪ್ತವಾಗಿರತಕ್ಕಂತಹದ್ದು ಅಂತ ನಾವು ಭಾವಿಸಬೇಕು. ಹೀಗೆ ವೇದಗಳಿಗೆ ವ್ಯಾಖ್ಯಾನವಾಗಿರತಕ್ಕಂತಹ ಬ್ರಹ್ಮಸೂತ್ರಗಳು ಅದು ವೇದಾರ್ಥ ನಿರ್ಣಾಯಕಗಳು ಅಂತಲೇ ಪ್ರಸಿದ್ಧವಾದದ್ದು. ಆ ವೇದಾರ್ಥ ನಿರ್ಣಾಯಕವಾದ ಬ್ರಹ್ಮಸೂತ್ರಗಳಿಗೂ ಕೂಡ ತಂತ್ರದೀಪಿಕೆ ಅನ್ನೋ ಗ್ರಂಥವನ್ನು ರಚನೆ ಮಾಡುವ ಮೂಲಕ ವೇದಗಳಿಗೆ ವ್ಯಾಖ್ಯಾನವನ್ನು ಕೂಡ ಮಾಡಿದಂತೆ ರಾಘವೇಂದ್ರ ಗುರು ಸಾರ್ವಭೌಮರ ದೊಡ್ಡ ಕೀರ್ತಿ. ಅವರು ಭಾಷ್ಯಕಾರರೂ ಹೌದು, ವೇದಗಳಿಗೆ ವ್ಯಾಖ್ಯಾನವನ್ನೂ ಮಾಡಿದ್ದಾರೆ. ಹಾಗೆ ವೇದಗಳಿಗೆ ವ್ಯಾಖ್ಯಾನವನ್ನು ಮಾಡಿದಂತಹ ಬ್ರಹ್ಮಸೂತ್ರಗಳಿಗೂ ವ್ಯಾಖ್ಯಾನವನ್ನು ಮಾಡಿದ್ದಾರೆ. ಆದ್ದರಿಂದ ಭಾಷ್ಯಕಾರರೂ ಹೌದು. ಇನ್ನು ಶ್ರೀಮದ್ ಆನಂದ ತೀರ್ಥ ಭಗವತ್ಪಾದಾಚಾರ್ಯರು ಅಣುಭಾಷ್ಯ ಎಂಬುದಾಗಿ ಒಂದು ಸಮಗ್ರವಾದಂತಹ ಬ್ರಹ್ಮಸೂತ್ರಗಳ ಸಾರರೂಪವನ್ನು ಸಂಗ್ರಹ ಮಾಡಿಕೊಟ್ರೆ ಆ ಅಣುಭಾಷ್ಯಕ್ಕೆ ತತ್ವಮಂಜರಿ ಅನ್ನೋ ಟೀಕೆಯನ್ನು ರಚನೆ ಮಾಡಿದ್ದಾರೆ. ಆ ತತ್ವಮಂಜರಿ ಅನ್ನೋ ಟೀಕೆಯನ್ನು ರಚನೆ ಮಾಡುವ ಮೂಲಕ ದೊಡ್ಡ ಟೀಕಾಕಾರರು ಅನ್ನುತ್ತಲೂ ಕೂಡ ಪ್ರಸಿದ್ಧರಾಗಿದ್ದಾರೆ. ಹೀಗೆ ವೇದ ವ್ಯಾಖ್ಯಾತೃಗಳೂ ಆಗಿದ್ದಾರೆ, ಭಾಷ್ಯಕಾರರೂ ಆಗಿದ್ದಾರೆ. ಹಾಗೆ ಭಾಷ್ಯಕ್ಕೆ ವ್ಯಾಖ್ಯಾನವಾಗಿರತಕ್ಕಂತಹ ಟೀಕೆ ತತ್ವಮಂಜರಿಯನ್ನು ರಚನೆ ಮಾಡುವ ಮೂಲಕ ಟೀಕಾಕಾರರೂ ಕೂಡ ಆಗಿದ್ದಾರೆ. ಮತ್ತೆ ಪ್ರಸಿದ್ಧ ಟೀಕಾಕಾರರಾದಂತಹ ಶ್ರೀಮದ್ ಜಯತೀರ್ಥರು ರಚನೆ ಮಾಡಿದಂತಹ ಅನೇಕ ಟೀಕೆಗಳಿಗೆ ತತ್ವಪ್ರಕಾಶಿಕ, ಶ್ರೀಮನ್ ನ್ಯಾಯಸುಧಾ ಮೊದಲಾಗಿರತಕ್ಕಂತಹ ಟೀಕೆಗಳಿಗೆಲ್ಲ ಅದ್ಭುತವಾದ ಟಿಪ್ಪಣಿಗಳನ್ನು ರಚನೆ ಮಾಡಿ ಟಿಪ್ಪಣ್ಯಾಚಾರ್ಯ ಚಕ್ರವರ್ತಿಗಳು ಅಂತಲೇ ಪ್ರಸಿದ್ಧರಾಗಿ ಹೀಗೆ ವೇದಗಳಿಗೆ ವ್ಯಾಖ್ಯಾನ, ಭಾಷ್ಯದ ವ್ಯಾಖ್ಯಾನ, ಟೀಕೆ, ಟಿಪ್ಪಣಿ, ಹಾಗೆ ಸಾಮಾನ್ಯ ಜನರಿಗೂ ಕೂಡ ಅರ್ಥವಾಗುವಂತಹ ಸ್ತೋತ್ರ ಪದ್ಯಗಳನ್ನು ಕೂಡ ರಚನೆ ಮಾಡುವ ಮೂಲಕ 5 ವಿಧವಾದ ಒಂದು ಗ್ರಂಥ ರಚನಾ ಶೈಲಿಯನ್ನು ಜಗತ್ತಿಗೆ ತೋರಿಸಿ ತನ್ಮೂಲಕ ಭಗವಂತನ ಜ್ಞಾನವನ್ನು ಕೊಡುವಂತಹ ಒಂದು ಉದಾತ್ತವಾದ ಕೆಲಸವನ್ನು ರಾಘವೇಂದ್ರ ಗುರು ಸಾರ್ವಭೌಮರು ಮಾಡಿದ್ದಾರೆ. ಆದ್ದರಿಂದಲೇ ಅವರಿಗೆ ಅಂತಹ ಆ ಭಗವಂತನ ವಿಶೇಷ 5 ರೂಪದ ಸನ್ನಿಧಾನವನ್ನು ಹೊಂದಿದಂತಹ ಆ ಪಂಚಾಮೃತಗಳ ವಿಶೇಷವಾದ ಅಭಿಷೇಕವನ್ನು ನಾವು ಇವತ್ತು ಕಣ್ತುಂಬಿಕೊಳ್ತಾ ಇದ್ದೇವೆ. ಅದ್ಭುತವಾಗಿರತಕ್ಕಂತಹ ಶ್ರೀಮಠದಲ್ಲೇನೆ ಸಾವಿರಾರು ಗೋವುಗಳನ್ನು ಶ್ರೀಪಾದಂಗಳವರು ನಿತ್ಯದಲ್ಲಿ ಅದಕ್ಕೆ ಬೇಕಾಗಿರತಕ್ಕಂತಹ ನಾನಾ ವಿಧವಾದ ಆಹಾರಗಳನ್ನು ಕೊಟ್ಟು ಅದನ್ನು ಸಲಹುವಂತಹ ದೊಡ್ಡ ಗೋಶಾಲೆಯನ್ನು ನಾವು ಕಾಣ್ತಾ ಇದ್ದೇವೆ. ಶುದ್ಧವಾದ ಆ ಗೋಕ್ಷೀರವನ್ನು ಅಭಿಷೇಕವನ್ನು ಮಾಡಿದ ನಂತರ ಈಗ ತಕ್ರ ವಿಶೇಷವಾಗಿ ದಧಿಯ ವ್ರತದಲ್ಲಿ ಆ ತಕ್ರದ ನಿವೇದನೆಯನ್ನು ಗುರುಸಾರ್ವಭೌಮರ ಮೂಲ ವೃಂದಾವನಕ್ಕೆ ಮಾಡ್ತಕ್ಕಂಥದ್ದನ್ನು ನಾವು ಕಾಣ್ತೇವೆ. ಇಂತಹ ಈ ಗುರುರಾಜರ ವೈಭವಕ್ಕೆ ಸಾಕ್ಷಿಗಳಾಗಿ ಭಗವಂತನ 2 ರೂಪಗಳನ್ನು ನಾವು ಕಾಣ್ತಾ ಇದ್ದೇವೆ ಇವತ್ತು. ನರಸಿಂಹದೇವರು ಹಾಗೆ ಹಯಗ್ರೀವ ರೂಪದಿಂದ ವಿಶೇಷವಾಗಿ ಈ ಗುರುರಾಜರ ಎಲ್ಲ ವೈಭವವನ್ನು ಭಗವಂತ ತಾನು ಕಣ್ತುಂಬಿ ಬಹಳ ಸಂತೋಷ ಪಡ್ತಾ ಇದ್ದಾನೆ. ಯಾಕೆ ಅಂದರೆ ತಂದೆ ತಾಯಿಗಳಿಗೆ ಮಕ್ಕಳ ಅಭಿವೃದ್ಧಿ, ಅವರ ಉನ್ನತಿಯನ್ನು ಕಂಡಾಗ, ಅವರ ಶ್ರೇಯಸ್ಸನ್ನು ಕಂಡಾಗ ಬಹಳ ಸಂತೋಷವಾಗ್ತಕ್ಕಂಥದ್ದಾಗತ್ತಂತೆ. ಅದಕ್ಕೆ ನರಸಿಂಹದೇವರಿಗೆ ಅತ್ಯಂತ ಪ್ರೀತಿಪಾತ್ರರಾಗಿರ್ತಕ್ಕಂಥವರು, ಹಯಗ್ರೀವ ದೇವರಿಗೆ ಅತ್ಯಂತ ಪ್ರೀತಿಪಾತ್ರರಾಗಿರ್ತಕ್ಕಂಥವರು ಅದು ಗುರುಸಾರ್ವಭೌಮರು. ಆದ್ದರಿಂದಲೇ ಅವರಿಗೆ ಇಷ್ಟು ಜಗನ್ಮಾನ್ಯತೆಯನ್ನು ಕೊಟ್ಟಿದ್ದೇ ಅದು ಭಗವಂತನ ಉದಾತ್ತವಾಗಿರತಕ್ಕಂತಹ ಕಾರುಣ್ಯ. ಅಂತಹ ಕಾರುಣ್ಯವನ್ನು ಜಗತ್ತಿಗೆ ಉಣಬಡಿಸಿದಂತಹ ಭಗವಂತನ ಕಾರುಣ್ಯವನ್ನು ತಾವು ಮಾತ್ರ ಸ್ವೀಕಾರ ಮಾಡದೇನೆ ಜಗತ್ತಿಗೆಲ್ಲ ಇವತ್ತು ಕೊಡಬರ್ತಾ ಇದ್ದಾರೆ ಅಂತಂದರೆ
ಅದು ರಾಘವೇಂದ್ರ ಗುರು ಸಾರ್ವಭೌಮರ ಒಂದು ದೊಡ್ಡ ಹೃದಯ ವೈಶಾಲ್ಯತೆ. ಆದ್ದರಿಂದ ರಾಯರನ್ನು ನಾವು ಯಾಕೆ ಇಷ್ಟು ಆರಾಧನೆಯನ್ನು ಮಾಡ್ತಾ ಇದ್ದೇವೆ ಅಂತಂದರೆ, ಅವರ ಬಹಳ ಹೃದಯ ಎಲ್ಲ ವಿಧವಾದ ಕೋಮಲತೆಗಿಂತಲೂ ಕೂಡ ಅತ್ಯಂತ ಕೋಮಲತೆ. ರಾಘವೇಂದ್ರ ವಿಜಯಕಾರರು ಒಂದು ಮಾತನ್ನು ಹೇಳ್ತಾರೆ, ರಾಯರ ಮನಸ್ಸು ಎಷ್ಟು ಕೋಮಲ ಅಂತಂದರೆ ಬೆಣ್ಣೆಗಿಂತಲೂ ಕೂಡ ಬಹಳ ಮೃದುವಾಗಿರ್ತಕ್ಕಂಥದ್ದು ಅಂತ. ಚಿತ್ತೇಚೇನ್ ಮೃದುತಾ ಶಿರೀಷ ಸದೃಶೆ ಹಯ್ಯಂಗ ವೀನಂ ಶಿಲಾ ಎಂಬುದಾಗಿ ರಾಘವೇಂದ್ರ ವಿಜಯದಲ್ಲಿ ರಾಯರ ಮನಸ್ಸು ಇದು ಅವರ ಕೋಮಲತೆಯನ್ನು ನೋಡಿ, ಬಹಳ ಮೃದುತ್ವವನ್ನು ನೋಡಿ ಈ ಬೆಣ್ಣೆಯೂ ಕೂಡ ತಾನು ಶಿಲಾಭಾವವನ್ನು ತಾಳತಂತೆ. ಯಾಕೆ ಅಂತಂದರೆ ಈ ಬೆಣ್ಣೆಗೆ ಶಾಖ ಬಡದಾಗ ಮಾತ್ರ ಆ ಬೆಣ್ಣೆ ಕರಗ್ತದೆ, ಬಿಸಿ ತಾಕಿದಾಗ ಮಾತ್ರ ಆ ಬೆಣ್ಣೆ ಕರಗಿ ಸಂಪೂರ್ಣವಾಗಿ ಅದು ನೀರಾಗುತ್ತೆ, ತುಪ್ಪವಾಗುತ್ತೆ. ಆದರೆ ರಾಯರ ಮನಸ್ಸು ಹಾಗಲ್ಲ, ಶಾಖ ಬಡಿಬೇಕು ಅಂತಿಲ್ಲ, ಅವರಿಗೆ ಯಾವ ತಾಪಗಳೂ ಇಲ್ಲ. ವಿಶೇಷವಾಗಿ ಭಕ್ತರಿಗೆ ಆದ ತಾಪದಿಂದ ಒಂದು ಬಾರಿ ರಾಘವೇಂದ್ರ ಅಂತ ಸ್ಮರಣೆ ಮಾಡಿದರೆ ಸಾಕು, ಕೂತಲ್ಲೇ ಬಂದು ಕಲಿಯುಗದ ಕಾಮಧೇನುಗಳಾಗಿ ಬಂದು ರಕ್ಷಣೆ ಮಾಡುವಂತಹ ಒಂದು ದೊಡ್ಡ ಹೃದಯ ವೈಶಾಲ್ಯತೆಯನ್ನು ತೋರಿದಂತಹ ಗುರುಸಾರ್ವಭೌಮರು ಅವರು ನಿಜವಾದ ಅರ್ಥದಲ್ಲಿ ಕಾಮಧೇನುಗಳು. ಆದ್ದರಿಂದಲೇ ಇವರ ಮನಸ್ಸನ್ನು ನೋಡಿ ತಾನು ಆ ಬೆಣ್ಣೆ ಅಂತ ಅಂದ್ಕೊಳ್ತಂತೆ, ರಾಯರ ಮನಸ್ಸಿನ ಮುಂದೆ ನಿಜವಾಗಿಯೂ ನಾನೇ ಕಲ್ಲು, ಆದ್ದರಿಂದ ರಾಯರ ಮನಸ್ಸೇ ನಿಜವಾದಂತಹ ಮೃದುತ್ವವನ್ನು ಹೊಂದಿರತಕ್ಕಂತಹದ್ದು ಅಂತ ರಾಯರ ಉದಾತ್ತವಾದ ಮನೋವೈಶಾಲ್ಯತೆಯನ್ನು ನಾವು ನಾರಾಯಣಾಚಾರ್ಯರು ಬಹಳ ಸುಂದರವಾಗಿ ವರ್ಣನೆ ಮಾಡಿರ್ತಕ್ಕಂಥವರಾಗಿದ್ದಾರೆ. ಹೀಗೆ ರಾಯರ ಅದ್ಭುತವಾದ ಆ ಒಂದು ಕೃಪಾ ದೃಷ್ಟಿ, ಅವರಿಂದ ಬರತಕ್ಕಂತಹ ಭಗವಂತನ ಕಾರುಣ್ಯ, ಇದೆಲ್ಲವನ್ನೂ ಕೂಡ ಸವಿಯದೇ ಇರತಕ್ಕಂತಹ ಜಗತ್ತಿನಲ್ಲಿ ಯಾವ ಮನುಷ್ಯನೂ ಕೂಡ ಇಲ್ಲ. ಇವತ್ತು ರಾಯರ ಬಗ್ಗೆ ಏನಾದರೂ ಕೂಡ ನಾವು ನಿಮ್ಮ ಅಭಿಪ್ರಾಯಗಳನ್ನು ಅವರು ಮಾಡಿದಂತಹ ಅನುಗ್ರಹಗಳನ್ನು ಹೇಳ್ರಿ ಅಂತಂದರೆ ಕೋಟ್ಯಾನುಗೊಟ್ಟಲೆ ಜನ ತಮ್ಮಲ್ಲಿ ಆದಂತಹ ರಾಯರ ಅನುಗ್ರಹದ ಒಂದು ದೊಡ್ಡ ಮಹತ್ವವನ್ನು ಸಾರಲಿಕ್ಕೆ ಕಾತರಿದು ತಾವು ಗುರುರಾಜರ ಅನುಗ್ರಹವನ್ನು ಚಿಂತನೆ ಮಾಡತಕ್ಕಂಥದ್ದನ್ನು ನಾವು ಕಾಣ್ತಾ ಇದ್ದೇವೆ. ಆದ್ದರಿಂದಲೇ ಇವತ್ತು ತಂಡೋಪತಂಡವಾಗಿ ಯಾವ ರೀತಿಯಾಗಿ ತಿರುಪತಿ ತಿಮ್ಮಪ್ಪನಿಗೆ ಅಶೇಷ ಭಕ್ತ ಸಾಗರ ನಾವಿವತ್ತು ಕಾಣ್ತೇವೆ, ಅದರಂತೆ ಅವನ ಅನುಗ್ರಹದಿಂದ ಜನಿಸಿದಂತಹ ಗುರುಸಾರ್ವಭೌಮರಿಗೂ ಕೂಡ ಅಸಂಖ್ಯ ಲಕ್ಷ ಕೋಟಿಗಟ್ಟಲೆ ಆ ಭಕ್ತರು, ವಿಶೇಷವಾಗಿ ಅವರ ದರ್ಶನವನ್ನು ಅವರ ಅನುಗ್ರಹವನ್ನು ಪಡೆಯತಕ್ಕಂತಹ ಭಕ್ತರು ಇವತ್ತಿಗೂ ಕೂಡ ದೇಶ ವಿದೇಶಗಳಲ್ಲಿ ಇದ್ದಾರೆ ಅಂತಂದರೆ ಅದು ಗುರುರಾಜರ ಮಹತ್ವ ಎಷ್ಟಿದೆ ಅಂತ ನಾವು ಅರ್ಥ ಮಾಡಿಕೊಳ್ಬೇಕು. ಆದ್ದರಿಂದ ಇಂತಹ ಗುರುರಾಜರನ್ನು ಯಾರು ದರ್ಶನವನ್ನು ಮಾಡೋದಿಲ್ವೋ, ಯಾರು ಅವರ ಸೇವೆಯನ್ನು ಮಾಡೋದಿಲ್ವೋ ಅವರು ನಿಜವಾಗಿಯೂ ಕೂಡ ಮಂದಭಾಗ್ಯರು. ಅದಕ್ಕೆ ದಾಸರಾಯರು ಹೇಳ್ತಾರೆ, ಮಂದಭಾಗ್ಯರಿಗೆ ದೊರೆಯದಿವರ ಸೇವಾ. ನಾವು ಎಷ್ಟೋ ಜನ್ಮಗಳ ಪುಣ್ಯವನ್ನು ಮಾಡಿದಾಗ ಮಾತ್ರ ಗುರುರಾಜರ ಸೇವೆಯನ್ನು ಮಾಡುವಂತಹ, ಅವರ ದರ್ಶನವನ್ನು ಮಾಡುವಂತಹ ಸೌಭಾಗ್ಯ ನಮಗೆ ಬರ್ತಕ್ಕಂತಹದ್ದಾಗತ್ತೆ. ಆದ್ದರಿಂದ ದಾಸರಾಯರು ಹೇಳ್ತಾರೆ, ನಾಡೊಳಗೆ ಗುರುರಾಘವೇಂದ್ರ ರಾಯರ ಸೇವೆ ಮಾಡಿದವನೇ ಪರಮಧನ್ಯ. ನಿಜವಾಗಿಯೂ ಕೂಡ ದೊಡ್ಡ ಸಂಪತ್ತನ್ನು ಸಂಪಾದನೆ ಮಾಡಿದವನು ಧನ್ಯ ಅಲ್ಲ, ಬೇಕಾದಷ್ಟು ನಾನಾ ವಿಧವಾದ ವಿದ್ಯೆಯನ್ನು ಸಂಪಾದನೆ ಮಾಡಿರ್ತಕ್ಕಂಥವನು ಧನ್ಯ ಅಲ್ಲ. ಯಾರು ಗುರುರಾಜರಲ್ಲಿ ಅಪಾರವಾದ ಭಕ್ತಿಯನ್ನು ಇಟ್ಟು ನಿಜವಾಗಿ ಗುರುರಾಜರು ಜಗತ್ತಿಗೆ ಕರುಣಿಸಿದಂತಹ ತತ್ವಜ್ಞಾನದ ಸಂದೇಶವನ್ನು ಯಾರು ಅರಿತುಕೊಂಡಿರ್ತಾರೆ ಅವರೇ ನಿಜವಾಗಿರ್ತಕ್ಕಂಥವರು ಧನ್ಯ ಅಂತ ಅನೇಕ ವಿಧವಾದಂತಹ ರೀತಿಯಲ್ಲಿ ದಾಸರಾಯರು ಕೊಂಡಾಡ್ತಾರೆ. ಯಾಕೆಂದರೆ ಅವರು ಹೇಳ್ತಾರೆ, ರಾಯರನ್ನು ಒಲಿಸಿಕೊಳ್ಳೋದು ಬಹಳ ಕಷ್ಟ ಅಲ್ಲ. ಎಷ್ಟೇ ವಿಧವಾಗಿರತಕ್ಕಂತಹ ಬೇಕಾದಷ್ಟು ಉಪವಾಸ ನೇಮ ವ್ರತಗಳನ್ನು ಮಾಡಿ ರಾಯರನ್ನು ಒಲಿಸಿಕೊಳ್ಬೇಕು ಅಂತಿಲ್ಲ. ಕೇವಲ ಮನಃಶುದ್ಧಿಯಿಂದ ಯಾವುದೇ ವಿಧವಾದಂತಹ ಕಾಮಕ್ರೋಧಾದಿಗಳಿಗೆ ಒಳಗಾಗದೇನೆ ಅಂತಃಕರಣದ ಶುದ್ಧಿಯಿಂದ ಒಮ್ಮೆ ರಾಘವೇಂದ್ರ ಅಂತ ಚಿಂತನೆ ಮಾಡಿ ಅವನ ಅಂತರ್ಯಾಮಿಯಾದ ಭಗವಂತನನ್ನು ಚಿಂತನೆ ಮಾಡಿದರೆ ಅದಕ್ಕೆ ಹೇಳ್ತಾನೆ ಬೇಗ ಒಲಿದು ಬಿಡ್ತಾರಂತೆ. ದಾಸರಾಯರಂತಾರೆ, ಮಲರಹಿತನೂ ಆಗಿ ದಂಡಪ್ರಣವ ಮಾಡೇ ಒಲಿವ ಕರುಣದಲ್ಲಿ ಬೇಗ. ಯಾವ ವಿಧವಾದ ಇನ್ನೊಬ್ಬರಿಗೆ ಯಾವತ್ತಿಗೂ ಕೂಡ ಕೆಟ್ಟನ್ನು ಬಯಸದೇನೆ ನಾವು ಎಲ್ಲರಲ್ಲೂ ಕೂಡ ದೇವರನ್ನು ಕಂಡು ಅವರಿಗೆ ಮಾಡತಕ್ಕಂತಹ ಪೂಜೆ ಇದು ಭಗವಂತನಿಗೆ ಸಲ್ಲಿಸುವಂತಹ ಪೂಜೆ ಅಂತ ಭಾವನೆಯಿಂದ ಯಾರು ಚಿಂತನೆ ಮಾಡ್ತಾ ಇರ್ತಾರೆ ಅಂತಹ ನಿರ್ಮಲವಾದ ಮನಸ್ಸನ್ನು ಹೊಂದಿರತಕ್ಕಂಥವರು ಒಮ್ಮೆ ರಾಯರನ್ನ ಭಕ್ತಿಯಿಂದ ಸ್ಮರಣೆ ಮಾಡಿದರೂ ಕೂಡ ಸಾಕು. ಆವಾಗ ವಿಶೇಷವಾಗಿ ನಾವು
ರಾಯರ ಅನುಗ್ರಹಕ್ಕೆ ಪಾತ್ರ ಆಗ್ತಕ್ಕಂಥವರಾಗ್ತೇವೆ. ಇಂತಹ ಗುರುಸಾರ್ವಭೌಮರ ಈ ಭವ್ಯ ವೃಂದಾವನಕ್ಕೆ ಇಂದಿನ ಮಧ್ಯಾರಾಧನೆಯ ವಿಶೇಷತೆ ಏನು ಅಂದರೆ, ಪ್ರತಿದಿನ ಮುಂಭಾಗದ ಭಾಗಕ್ಕೆ ಮಾತ್ರ ವಿಶೇಷವಾದ ಪಂಚಾಮೃತಾಭಿಷೇಕಗಳು, ಹಾಗೆ ಆರಾಧನೆ, ಅರ್ಚನೆ ಮೊದಲಾಗಿರತಕ್ಕಂತಹ ಅಲಂಕಾರಗಳೆಲ್ಲವೂ ಕೂಡ ರಾಯರ ಮುಂಭಾಗದ ವೃಂದಾವನಕ್ಕೆ ನಾವು ಕಾಣ್ತಾ ಇದ್ರೆ, ಇವತ್ತಿನ ಮಧ್ಯಾರಾಧನೆಯ ಪರ್ವಕಾಲದಲ್ಲಿ 4 ವಿಧವಾದಂತಹ ಕಡೆಯಲ್ಲೂ ಕೂಡ ರಾಘವೇಂದ್ರ ಗುರುಸಾರ್ವಭೌಮರ ಈ ಭವ್ಯ ವೃಂದಾವನಕ್ಕೆ ಪಂಚಾಮೃತಾಭಿಷೇಕ, ಹಾಗೆ ವಸ್ತ್ರ ಸಮರ್ಪಣೆ, ಹಾಗೆ ಅಲಂಕಾರಾದಿಗಳನ್ನೆಲ್ಲ ಇವತ್ತು ನಾವು ಕಾಣ್ತಾ ಇದ್ದೇವೆ. ಯಾಕೆ ಅಂತಂದರೆ ಭಗವಂತನ 4 ರೂಪಗಳು, ಆ 4 ರೂಪಗಳು ವಿಶೇಷವಾಗಿ ಅಭಿವ್ಯಕ್ತವಾಗಿ ಇವತ್ತು ಗುರುರಾಜರಲ್ಲಿ ಸನ್ನಿಹಿತವಾಗಿರ್ತದೆ. ರಾಮ, ನರಹರಿ, ಕೃಷ್ಣ, ವೇದವ್ಯಾಸ ರೂಪದಿಂದ ಆ ಭಗವಂತ ಸನ್ನಿಹಿತನಾಗಿರ್ತಾನೆ. ಆದ್ದರಿಂದಲೇನೆ 4 ಕಡೆಯಲ್ಲೂ ಕೂಡ ಆ ಗುರುರಾಜರಿಗೆ ವಿಶೇಷವಾದ ಭವ್ಯವಾದ ಪಂಚಾಮೃತವನ್ನು ನೋಡುವಂತಹ ದೊಡ್ಡ ಸೌಭಾಗ್ಯ. ಅದನ್ನೇ ದಾಸರಾಯರು ಹೇಳ್ತಾರೆ, ಜಲಜನಾಭನು 4 ರೂಪದಿಂದ ಇವರಲ್ಲಿ ಸುಲುಕಿ ಪೂಜೆಯಗೊಂಬನೋ. ನಿರಂತರವಾಗಿ ಆ ಭಗವಂತ ಇವರಲ್ಲಿ ಸನ್ನಿಹಿತನಾಗಿ ಎಷ್ಟು ನಾವು ರಾಯರನ್ನ ಅರ್ಚನೆ ಮಾಡ್ತೇವೋ, ಆಕಾಶಾತ್ ಪತಿತಂತೋಯಂ ಯಥಾ ಗಚ್ಚತಿ ಸಾಗರೆ ಸರ್ವದೇವ ನಮಸ್ಕಾರ ಕೇಶವಂ ಪ್ರತಿಗಚ್ಚತಿ ಅಂತ ನಾವು ಎಷ್ಟೇ ವಿಧವಾದಂತಹ ನದಿಯನ್ನ ಬೇಕಾದಷ್ಟು ಕಡೆ ಭಾರತದಲ್ಲಿ ನದಿಯನ್ನು ನೋಡ್ತೇವೆ, ಕೊನೆಗೆ ಹೋಗಿ ಸೇರೋದು ಎಲ್ಲಿ? ಅದು ಸಮುದ್ರಕ್ಕೆ ಹೋಗಿ ಸೇರ್ತದೆ. ಹಾಗೆ ರಾಯರ ಅಧಿಷ್ಠಾನದಲ್ಲಿ ನಾವು ಮಾಡುವಂತಹ ಕೋಟಿ ದಂಡ ಪ್ರಣಾಮಗಳೆಲ್ಲ ಆ ರಾಯರ ಅಂತರ್ಯಾಮಿಯಾಗಿ ನೆಲೆಸಿರುವಂತಹ ಭಗವಂತನಿಗೆ ಸಲ್ಲಿಸ್ತಕ್ಕಂತಹದ್ದು. ಇದೆಲ್ಲ ಅವನಿಗೆ ಸೇರಬೇಕು ಅಂತಲೇ ತಲೆಯ ಮೇಲೆ 1008 ಲಕ್ಷ್ಮೀನಾರಾಯಣ ಸಾಲಿಗ್ರಾಮವನ್ನು ಹೊತ್ತು ಇಂತಹ ಮಧ್ಯಾರಾಧನೆಯ ಪರ್ವಕಾಲದಲ್ಲಿ ವೃಂದಾವನ ಪ್ರವೇಶವನ್ನು ಮಾಡಿದಂತಹ ಬಹುದೊಡ್ಡ ಸುಯೋಗ ಇವತ್ತಿನ ಮಧ್ಯಾರಾಧನೆಯ ಪರ್ವಕಾಲ. ಗುರುಸಾರ್ವಭೌಮರ ಈ ಭವ್ಯವಾದ ವೃಂದಾವನವನ್ನು ನೋಡೋದೇ ಒಂದು ದೊಡ್ಡ ಸೌಭಾಗ್ಯ. ಆದ್ದರಿಂದಲೇನೆ ದಾಸರಾಯರು ಒಂದು ಮಾತನ್ನು ಹೇಳ್ತಾರೆ, ನೀವು ಬೇರೆ ತೀರ್ಥಕ್ಷೇತ್ರಗಳಿಗೆ ನಮಗೆ ಹೋಗ್ಲಿಕ್ಕಾಗಲಿಲ್ಲ, ಅದಕ್ಕೆ ಬಹಳ ಕಷ್ಟಪಡಬೇಕಾಗತ್ತೆ, ಚಿಂತೆ ಮಾಡಬೇಡ್ರಿ, ಮಂತ್ರಾಲಯಕ್ಕೆ ಬನ್ನಿ, ಗುರುರಾಜರ ವೃಂದಾವನವನ್ನು ದರ್ಶನ ಮಾಡ್ರಿ. ಸಕಲ ತೀರ್ಥಗಳನ್ನು ದರ್ಶನವನ್ನು ಮಾಡಿದರೆ ಎಂತಹ ಒಂದು ದೊಡ್ಡ ಆ ತೀರ್ಥಕ್ಷೇತ್ರಗಳ ಸ್ನಾನ, ಆ ತೀರ್ಥಕ್ಷೇತ್ರಗಳ ಆ ಅಭಿಮಾನಿ ದೇವತೆಗಳ ದರ್ಶನದಿಂದ ಉಂಟಾಗುವ ಸಮಸ್ತ ವಿಧವಾದ ಪುಣ್ಯ ಅದು ಕೇವಲ ಮಂತ್ರಾಲಯದ ಗುರುಸಾರ್ವಭೌಮರ ವೃಂದಾವನದ ದರ್ಶನದಿಂದಲೇನೆ ಲಭ್ಯವಾಗುತ್ತೆ. ಆದ್ದರಿಂದ ಇಂತಹ ಒಂದು ದೊಡ್ಡ ಭವ್ಯವಾದ ವೃಂದಾವನ, ಅದನ್ನು ಹೇಳ್ತಾರೆ, ಹರಿದಾಸರಿದ್ದ ಸ್ಥಳ ವರಕಾಶಿ ಮೊದಲಾದ ಕುರುಕ್ಷೇತ್ರಕ್ಕಿಂತ ಅಧಿಕವೋ ಸುರ ಋಷಿ ಮುನಿಗಳು ಇಲ್ಲಿಹರು ವೈಕುಂಠ ಸರಿಮಿಗಿಲು ಎಂದನಿಪುರೋ. ಆದ್ದರಿಂದ ಬೇರೆ ದೇವತೆಗಳನ್ನೆಲ್ಲ ನಾವು ಹುಡುಕಿಕೊಂಡು ಹೋಗೋದಕ್ಕಿಂತಲೂ ಕೂಡ ಗುರುರಾಜರಲ್ಲಿ ಎಲ್ಲ ವಿಧವಾದ ದೇವತೆಗಳ ಸನ್ನಿಧಾನ, ಎಲ್ಲ ವಿಧವಾದ ತತ್ವಾಭಿಮಾನಿ ದೇವತೆಗಳ ಸನ್ನಿಧಾನ, ಹಾಗೆ ವಾಯುದೇವರ ಸನ್ನಿಧಾನ, ವಿಶೇಷವಾಗಿ ಭಗವಂತನ ಸನ್ನಿಧಾನ. ಆದ್ದರಿಂದಲೇನೆ ಈ ಭಗವಂತನಲ್ಲಿ ವಿಶೇಷವಾಗಿ ನಾವು ದೇವತೆಗಳಲ್ಲಿ ಭಕ್ತಿಯನ್ನು ಮಾಡತಕ್ಕಂಥವರು ಈ ಗುರುಸಾರ್ವಭೌಮರ ಈ ಭವ್ಯವಾಗಿರತಕ್ಕಂತಹ ಬೃಂದಾವನವನ್ನು ನಾವು ದರ್ಶನವನ್ನು ಮಾಡಿಕೊಳ್ತಕ್ಕಂಥವರಾಗಬೇಕು. ಇಂತಹ ಈ ಭವ್ಯವಾದ ಬೃಂದಾವನದಲ್ಲಿ ಇವಾಗ ಪ್ರಹ್ಲಾದರಾಜರಿಗೆ ನಾವು ಮಧು ಅಭಿಷೇಕವನ್ನು ಮಾಡತಕ್ಕಂಥದ್ದನ್ನು ಕಾಣ್ತಾ ಇದ್ದೇವೆ. ಮಧು ಅವರು ದೊಡ್ಡ ಮಧುಕರರು. ದಾಸರಾಯರು ಹೇಳ್ತಾರೆ, ಜೀವನದಲ್ಲಿ ಸಜ್ಜನರ ಹೇಗೆ ಸಾಧನೆ ಇರಬೇಕು ಅಂತಂದರೆ ಮಧುಕರ ವೃತ್ತಿ ಇರಬೇಕು ಅಂತ. ಮಧುಕರ ವೃತ್ತಿ ಅಂತಂದರೆ ಈ ಜೇನು ನೊಣಗಳು ಏನು ಮಾಡ್ತದೆ, ಅನೇಕ ಪುಷ್ಪಗಳಲ್ಲಿ ಇರುವಂತಹ ರಸಗಳನ್ನು ಒಂದು ಕಡೆ ಸಂಗ್ರಹ ಮಾಡಿ ತಾನು ಸ್ವೀಕಾರ ಮಾಡದೇನೆ ಅದು ಇನ್ನೊಬ್ಬರಿಗೆ ದಾನವನ್ನು ಮಾಡ್ತದೆ. ಹಾಗೆ ನಾವು ಕೂಡ ಅನೇಕ ಜ್ಞಾನಿಗಳಲ್ಲಿ ಅನೇಕ ಶಾಸ್ತ್ರಗಳಿಂದ ತತ್ವಜ್ಞಾನವೆಂಬ ರಸವನ್ನು ತಿಳಿದುಕೊಂಡು ಅದನ್ನು ಸಮಾಜಕ್ಕೆ ನಾವು ಕೊಟ್ಟಾಗ ಮಾತ್ರ ವಿಶೇಷವಾಗಿರತಕ್ಕಂತಹ ಮಧುಕರ ವೃತ್ತಿಯನ್ನು ರಚಿಸಿದಂತೆ ನಾವು ಸ್ವೀಕಾರ ಮಾಡಿದಂತೆ ಆಗತ್ತೆ. ಆದ್ದರಿಂದಲೇನೆ ಪ್ರಹ್ಲಾದರಾಜರು ತಾವು ತಮ್ಮ ಸಣ್ಣ ವಯಸ್ಸಿನಲ್ಲಿ ಗರ್ಭದಲ್ಲೇ ಇದ್ದಾಗ ನಾರದರ ಉಪದೇಶ, ವಿಶೇಷವಾಗಿ ನಾರದರ ಉಪದೇಶದಿಂದ ಭಗವಂತನ ತತ್ವಜ್ಞಾನವನ್ನು ಪಡೆದಂತಹ ಪ್ರಹ್ಲಾದರಾಜರು ತಾವು ದೈತ್ಯ ಬಾಲಕರಾಗಿ ಹುಟ್ಟಿದಾಗ ತಾವು ಸುಮ್ಮನೆ ಕೂಡಲಿಲ್ಲ. ಏನು ಮಾಡಿದರು, ಎಲ್ಲವನ್ನ ಸಂಗ್ರಹ ಮಾಡಿಕೊಂಡು ಮನನ ಮಾಡತಕ್ಕಂತಹ ಆ ಭಗವತ್ ತತ್ವ ವಿಚಾರವನ್ನು ದೈತ್ಯ ಬಾಲಕರಿಗೂ ಕೂಡ ಬೋಧನೆಯನ್ನು ಮಾಡಿದಂತಹ ಕೀರ್ತಿ ಅಂತಂದರೆ ಅದು ಪ್ರಹ್ಲಾದರಾಜರ ಕೀರ್ತಿ ಅಂತ. ಇವತ್ತು ಸಾಮಾನ್ಯವಾಗಿ ಒಬ್ಬ ಭಗವದ್ಭಕ್ತನನ್ನು
ಅವನನ್ನು ಭಗವಂತನಲ್ಲಿ ವಿಶೇಷವಾದಿ ಭಕ್ತಿಯನ್ನು ಬರುವಂತನ ಮಾಡುವಂತಹದ್ದು ದೊಡ್ಡದಲ್ಲ. ದೈತ್ಯರಾದ ಬಾಲಕರಿಗೂ ಕೂಡ ಆ ಭಗವದ್ಭಕ್ತಿಯನ್ನೆಂಬ ಅಂಕುರವನ್ನು ಹುಟ್ಟಿಸಿ ಅವರಲ್ಲಿಂದಲೂ ಕೂಡ ಸಾಧನೆಯನ್ನು ಮಾಡಿಸಿ ತನ್ಮೂಲಕ ಸಮಸ್ತ ವಿಧವಾದ ಭಕ್ತಿಗೆ ಈ ಜಾತಿ ಮತ ಭೇದ ಇಲ್ಲದಂತೆ ಯಾವ ವರ್ಣದವರೂ ಕೂಡ, ದೈತ್ಯರಾಗಲಿ ಬರೇ ಮಾನವರಾಗಲಿ ದೇವತೆಗಳು ಮಾತ್ರ ಭಕ್ತಿಯನ್ನು ಮಾಡಬೇಕು ಅಂತಲ್ಲ, ದೈತ್ಯರೂ ಕೂಡ ಭಕ್ತಿಯನ್ನು ಮಾಡಿ ವಿಶೇಷವಾದ ಭಗವಂತನ ಅನುಗ್ರಹವನ್ನು ಪಡೆದು ನಾವು ನಿಜವಾದ ಅನುಗ್ರಹವನ್ನು ಪಡೆದು ಮೋಕ್ಷವನ್ನು ಪಡೆಯಬಹುದು ಅನ್ನೋದಕ್ಕೆ ಪ್ರಹ್ಲಾದರಾಜರೇ ಬಲಿಚಕ್ರವರ್ತಿ ಮೊದಲಾದಂತಹ ದೈತ್ಯರೇ ಸಾಕ್ಷಿಯಾಗಿದ್ದಾರೆ. ಆದ್ದರಿಂದ ಭಗವಂತ ಅದು ಯಾವ ವಿಧವಾದ ಜಾತಿ ವರ್ಣಗಳನ್ನು ನೋಡದೇನೆ ಕೇವಲ ಭಕ್ತಿಗೆ ಮಾತ್ರ ಓಗೊಟ್ಟು ಅನುಗ್ರಹವನ್ನು ಮಾಡ್ತಾನೆ ಅನ್ನಲಿಕ್ಕೆ ಪ್ರಹ್ಲಾದರಾಜರು ಉಪದೇಶ ಮಾಡಿದಾಗ ಅವನನ್ನು ನಂಬಿದಂತಹ ಎಲ್ಲ ಭಕ್ತರನ್ನ ಮೋಕ್ಷವನ್ನೇ ಕರುಣಿಸ್ತೇನೆ ಅಂತ ಪ್ರಹ್ಲಾದರಾಜರಿಗೆ ಹೇಳಿದ. ಆದ್ದರಿಂದ ಅದಕ್ಕೆ ಹೇಳ್ತಾರೆ ಪ್ರಹ್ಲಾದರಾಜರು, ಈ ದೀನರಾಗಿರ್ತಕ್ಕಂತಹ ಕೃಪಣರಾಗಿರ್ತಕ್ಕಂತಹ ಅನೇಕ ಭಕ್ತರಿದ್ದಾರೆ, ಎಲ್ಲರನ್ನೂ ಕೂಡ ನನ್ನನ್ನು ನಂಬಿದಂತಹ ಮಹಾ ಜ್ಞಾನಿಗಳಿದ್ದಾರೆ, ಅವ್ರನ್ನೆಲ್ಲರನ್ನೂ ಕೂಡ ಕರ್ಕೊಂಡು ಬರ್ತೇನೆ ಅಂತ ಕೇವಲ ಒಂದು ಅವತಾರದಲ್ಲಿ ಪ್ರಹ್ಲಾದ ಅವತಾರದಲ್ಲಿ ಮಾತ್ರವಲ್ಲದೇನೆ ಇವತ್ತು ವ್ಯಾಸರಾಜರಾಗಿ ಅವತಾರ ಮಾಡಿದಾಗ ಎಂತೆಂಥ ದೊಡ್ಡ ಕಾರ್ಯವನ್ನು ಮಾಡಿದರು. ವಿಶೇಷವಾಗಿ ಮಧ್ವ ಸಿದ್ಧಾಂತವೆಂಬ ಒಂದು ದೊಡ್ಡ ಭದ್ರಕೋಟೆಯನ್ನು ನಿರ್ಮಾಣ ಮಾಡಿರ್ತಕ್ಕಂತಹ ಕೀರ್ತಿ ಅದು ವ್ಯಾಸರಾಜ ಗುರು ಸಾರ್ವಭೌಮರಿಗೆ. ತಮ್ಮ ಅಮೂಲ್ಯವಾದಂತಹ ಗ್ರಂಥಗಳಿಂದ ಭದ್ರಕೋಟೆಯನ್ನು ನಿರ್ಮಾಣ ಮಾಡಿ ಅಂತಹ ಮತ್ತೆ ನಾನಾ ವಿಧವಾಗಿರ್ತಕ್ಕಂತಹ ಸಾಮಾನ್ಯ ಜನರಿಗೂ ಕೂಡ ಆ ಭಗವದ್ಭಕ್ತಿಯ ವಿಶೇಷವಾದ ಅಭಿರುಚಿ ಆಗಬೇಕು ಅನ್ನೋ ಉದ್ದೇಶದಿಂದ ಪುರಂದರದಾಸರೇ ಮೊದಲಾಗಿರ್ತಕ್ಕಂತಹ ಮಹಾಜ್ಞಾನಿಗಳಿಗೆ ತಾವು ದಾಸದೀಕ್ಷೆಯನ್ನು ಕೊಟ್ಟು ತನ್ಮೂಲಕ ಕನ್ನಡಗಳಲ್ಲಿ ಹರಿಭಕ್ತಿಯ ಒಂದು ಪ್ರಸಾರವನ್ನು ಮಾಡಿದಂತಹ ದೊಡ್ಡ ಕೀರ್ತಿ ಅದು ವ್ಯಾಸರಾಜ ಗುರು ಸಾರ್ವಭೌಮರಿಗೆ ಸಲ್ಲತಕ್ಕಂತಹದ್ದು. ಆ ಮೂಲಕ ಎಲ್ಲ ವಿಧವಾದಂತಹ ಪಾಮರ ಜನರಿಗೂ ಕೂಡ ಹರಿಭಕ್ತಿಯ ದೀಕ್ಷೆಯನ್ನ ಅದರ ಬೀಜವನ್ನ ಬಿತ್ತರಿಸಿರ್ತಕ್ಕಂತಹ ಒಂದು ಕಾರ್ಯ ಅದು ವ್ಯಾಸರಾಜ ಗುರು ಸಾರ್ವಭೌಮರಾಗಿ ಮಾಡಿರ್ತಕ್ಕಂಥವರಾಗಿದ್ದಾರೆ. ಇಂದ್ರಸ್ತೋತ್ರಂ ಜಯ ಜಯ ವೀವೇ ರಾಘವೇಂದ್ರ ಭವಭಯನಾಶಕ ರಾಘವೇಂದ್ರ. ಜಯ ಜಯ ವೀವೇ ರಾಘವೇಂದ್ರ ಭವಭಯನಾಶಕ ರಾಘವೇಂದ್ರ. ತುಂಗಾತೀರದ ರಾಘವೇಂದ್ರ ಮಂಗಳ ಮಹಿಮನೆ ರಾಘವೇಂದ್ರ. ಅಂಗರಹಿತರಿಗೆ ರಾಘವೇಂದ್ರ ತಿಮ್ಮಣ್ಣನ ಸುತ ರಾಘವೇಂದ್ರ. ಕಂಗಳಿಲ್ಲದವರಿಗೆ ರಾಘವೇಂದ್ರ ಬೊಮ್ಮ ಮಾರುತಿ ಪ್ರಿಯ ರಾಘವೇಂದ್ರ. ವೆಂಕಟನಾಮಕ ರಾಘವೇಂದ್ರ ಸಂಕಟಹಾರಕ ರಾಘವೇಂದ್ರ. ಜಯ ಜಯ ವೀವೇ ರಾಘವೇಂದ್ರ ಭವಭಯನಾಶಕ ರಾಘವೇಂದ್ರ. ವೀಣಾ ಪಂಡಿತ ರಾಘವೇಂದ್ರ ಗಾನ ವಿಶಾರದ ರಾಘವೇಂದ್ರ. ಸರಸ್ವತೀಪತಿ ರಾಘವೇಂದ್ರ ಸರಸ್ವತಿ ವಿದ್ಯಾ ರಾಘವೇಂದ್ರ. ಕುಂಭಕೋಣವಾಸ ರಾಘವೇಂದ್ರ ಸುಧೀಂದ್ರ ಶಿಷ್ಯ ರಾಘವೇಂದ್ರ. ಪರಿಮಳ ಪಂಡಿತ ರಾಘವೇಂದ್ರ ಭಾಷ್ಯಕಾರ ಗುರು ರಾಘವೇಂದ್ರ. ಜಯ ಜಯ ವೀವೇ ರಾಘವೇಂದ್ರ ಭವಭಯನಾಶಕ ರಾಘವೇಂದ್ರ. ಶಿಷ್ಯರ ವಿದ್ಯೆ ರಾಘವೇಂದ್ರ ಆಯಾಸದಿಂಬರೆ ರಾಘವೇಂದ್ರ. ಗಂಧವತೇಯನೆ ರಾಘವೇಂದ್ರ ಅಗ್ನಿಸೂಕ್ತದಿಂ ರಾಘವೇಂದ್ರ. ವಿಪ್ರರು ಲೇಪಿಸಿ ರಾಘವೇಂದ್ರ ಕ್ಷಿಪ್ರದಿ ಮಯೂರಿ ರಾಘವೇಂದ್ರ. ಶರಣು ಹೋಗಲು ರಾಘವೇಂದ್ರ ವರುಣ ಸೂಕ್ತದಿಂ ರಾಘವೇಂದ್ರ. ಜಯ ಜಯ ವೀವೇ ರಾಘವೇಂದ್ರ ಭವಭಯನಾಶಕ ರಾಘವೇಂದ್ರ.
ಚಂದನವಾಯಿತು ರಾಘವೇಂದ್ರ ಸುತನಿಗೆ ಮುಂಜಿಯು ರಾಘವೇಂದ್ರ ಸನ್ಯಾಸಿಯಾಗಲು ರಾಘವೇಂದ್ರ ಶಾರದಾಗ್ನಿಯು ರಾಘವೇಂದ್ರ ಆಶ್ರಮ ಧರಿಸಿದ ರಾಘವೇಂದ್ರ ಪಿಶಾಚಿಯಾಗೆ ಸತಿ ರಾಘವೇಂದ್ರ ಮೋಕ್ಷವ ಗೈಸಿದ ರಾಘವೇಂದ್ರ ಚತುಷ್ಷಷ್ಟಿ ಕಲೆಯಿಂದ ರಾಘವೇಂದ್ರ ಜಯ ಜಯ ವೀವೆ